ಸಮನ್ವಯ ಎಂಬುದು ಯಶಸ್ಸಿನ ಪ್ರಮುಖ ಆಧಾರವಾಗಿದ್ದು, ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಮತ್ತು ಕನಸು ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಲ್ಲದು ಎಂದು ಟ್ರೈನ್ಡ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿ ಜನರಲ್ ಅವೆಲಿನ್ ಪಿ ಕಣ್ಣನ್ ಅವರು ಅಭಿಪ್ರಾಯಪಟ್ಟರು. ದೇಳಕಟ್ಟೆಯ ಕೆಸೆಗಡೆ ಆಡಿಟೋರಿಯಂನಲ್ಲಿ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇದರ ಸಮನ್ವಯ 2K26 ವಾರ್ಷಿಕೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನರ್ಸ್ಗಳು ಸಮಾಜದಲ್ಲಿ ಮಹತ್ತರ ಸೇವೆ ಸಲ್ಲಿಸುತ್ತಿದ್ದು ಮಾನವೀಯತೆಯ ಸಂಕೇತವಾಗಿದ್ದಾರೆ. ನರ್ಸ್ಗಳು ತಮ್ಮ ವೃತ್ತಿಯಲ್ಲಿ ಸದಾ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಂಡು ಕಾರ್ಯನಿರ್ವಹಿಸಬೇಕು. ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಬಹಳ ಅಗತ್ಯವಾಗಿದ್ದು, ನರ್ಸ್ಗಳು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. 1908ರಲ್ಲಿ ಕೇವಲ 9 ಯುರೋಪಿಯನ್ ನರ್ಸ್ಗಳು ಸೇರಿ ಟ್ರೈನ್ಡ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸ್ಥಾಪಿಸಿದ್ದು, ಅವರ ದೃಷ್ಟಿಕೋನ ಮತ್ತು ಸೇವಾ ಮನೋಭಾವದಿಂದ ಇಂದು ಭಾರತದಲ್ಲಿ ನರ್ಸಿಂಗ್ ಕ್ಷೇತ್ರವು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡಿದೆ ಎಂದು ಹೇಳಿದರು. Remember that one lady changed the entire universe. That is a nurse, Florence Nightingale, and 9 nurses changed India, the situation, formal education, everything. And the one man which we have honored him today, and he had a great impact on many of your life, and he changed the entire Mangalore maybe. So nothing is impossible, my dear children. Nothing is impossible. Work on those potential, and this is a base they have given you, because wherever we go, your alma mater, this institution has given you the enough to explore all the levels of possibilities in. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ತಾಂತ್ರಿಕ ಶಿಕ್ಷಣ ವಿಭಾಗದ ಉಪಾಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಗೋಪಾಲ್ ಮುಗೇರಾಯ ಅವರು ಮಾತನಾಡಿ, ವೈದ್ಯರು ರೋಗಕ್ಕೆ ಚಿಕಿತ್ಸೆ ನೀಡುತ್ತಾರೆ, ಆದರೆ ನರ್ಸ್ಗಳು ರೋಗಿಯನ್ನ ಚಿಕಿತ್ಸೆ ನೀಡಿ ಆರೈಕೆ ಮಾಡುತ್ತಾರೆ. ನರ್ಸ್ಗಳು ಕೇವಲ ಆರೈಕೆಗಾರರಷ್ಟೇ ಅಲ್ಲ, ಅವರು ಚಿಕಿತ್ಸೆ ನೀಡುವವರು, ಸಲಹೆಗಾರ ಮತ್ತು ಬೋಧಕರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ರೋಗಿ ಮತ್ತು ವೈದ್ಯರ ನಡುವಿನ ನಂಬಿಕೆಯ ಪ್ರತಿಬಿಂಬವಾಗಿರುವ ನರ್ಸ್ಗಳು ಆರೋಗ್ಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ನರ್ಸ್ಗಳು ಸದಾ ಸಮಸ್ಯೆಯ ಮೂಲ ಕಾರಣವನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಪ್ರಯತ್ನಿಸುತ್ತಾರೆ. ಆರೋಗ್ಯ ವ್ಯವಸ್ಥೆಯ ಮೇಲಿನ ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಅವರು ಕಾರ್ಯನಿರ್ವಹಿಸುತ್ತಾರೆ ಎಂದರು. I always say, doctor treats only disease, but a nurse treats a patient. An institution cannot be built by bricks or contractor. It has to be built by a quality teacher, quality students, quality teaching learning process, and teacher-taught relations. That makes the institution great. ವಾರ್ಷಿಕ ವರದಿಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಫಾತಿಮಾ ಡಿಸಿಲ್ವಾ ಮಂಡಿಸಿದರು. ಮಾನಸಿಕ ಆರೋಗ್ಯ ನರ್ಸಿಂಗ್ ವಿಭಾಗದ ಉಪನ್ಯಾಸಕಿ ಪ್ರತಿಭಾ ಶೇರಿಗಾರ್ತಿ ಹಾಗೂ SNA ಸಲಹೆಗಾರ್ತಿ ಉಪನ್ಯಾಸಕಿ ಶೆರಿಲ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಅಕಾಡೆಮಿಕ್ ಟಾಪರ್ಗಳಾದ MSc ನರ್ಸಿಂಗ್ನ ಚಿಸಾಲೆ ರೋಸ್ಲಿಂಗ್ ಡಾಕ್ಟರು, PBBSc ನರ್ಸಿಂಗ್ನ ಕೊಬೇನಿ ಮುರೆ ಮತ್ತು BSc ನರ್ಸಿಂಗ್ನ ಗ್ಯುರ್ಮೆ ಲಾಮೋ ಅವರನ್ನು ಅಭಿನಂದಿಸಲಾಯಿತು. 2025ರಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ, ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸಂಶೋಧನಾ ಪ್ರಬಂಧ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಡಾಕ್ಟರ್ ಜೆಸಿಂತಾ ವೇಗಸ್, ಅತ್ಯುತ್ತಮ ಯೂತ್ ರೆಡ್ ಕ್ರಾಸ್ ಆಫೀಸರ್ ಗೌರವ ಪಡೆದ ಡಾಕ್ಟರ್ ಲತಾಯಸ್ ಹಾಗೂ ಕಾಪಿರೈಟ್ಗಳನ್ನು ಯಶಸ್ವಿಯಾಗಿ ಪಡೆದ ಅಧ್ಯಾಪಕರಾದ ವೀರೇಶ್ ಕಡೇಮಣಿ, ಡಾಕ್ಟರ್ ಲತಾಯಸ್ ಕುಮಾರಿ, ಶೆರಿಲ್ ಫರ್ನಾಂಡಿಸ್ ಮತ್ತು ಪ್ರೊಫೆಸರ್ ಡಾಕ್ಟರ್ ಜೆಸಿಂತಾ ವೇಗಸ್ ಅವರನ್ನು ಶೈಕ್ಷಣಿಕ ಸಂಶೋಧನಾ ಮತ್ತು ವಿಸ್ತರಣೆಗಾಗಿ ಅಭಿನಂದಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿಭಾ ಪ್ರದರ್ಶನಗಳು ನಡೆದವು. ಅಫ್ರೀನ್ ಕಾರ್ಯಕ್ರಮ ನಿರೂಪಿಸಿದ್ರು. ಡಾಕ್ಟರ್ ಸಬಿತಾ ನಾಯಕ್ ಸ್ವಾಗತಿಸಿದ್ರು. ಕ್ಲೀಟಾ ಪಿಂಟೋ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇಳಕಟ್ಟೆ.